ಕೇರಳ ಹಂದಿ ಮೇಕಪ್ ಹಾಕಿದ್ರೆ ಹೇಗಿರುತ್ತೆ ಅನ್ನೋದನ್ನ ನನ್ನ ತಮ್ ಲೈನ್ ಅಲ್ಲಿ ಫೋಟೋ ಹಾಕಿದ್ದೇನೆ, ನೀವೆಲ್ಲರೂ ನೋಡ್ಬೇಕು. ಹಾಗೆ ನಿಮ್ಗೆ ಆ ಫೋಟೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಡೆ ನಗು ಬಂತು. ಹಂದಿ ಮುದ್ದಾಗಿ ಕ್ಯೂಟ್ ಆಗಿ ಕಾಣಿಸುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಹಳೆ ಲಾರಿಗೆ ಎಷ್ಟು ಟಿಂಕರಿಂಗ್ ಮಾಡಿದ್ರು, ಎಷ್ಟು ಪೇಂಟ್ ಹೊಡೆದ್ರು ಅಷ್ಟೇ ಅದರ ಹಣೆ ಬರ ಡಕೋಟೋ ಎಕ್ಸ್ಪ್ರೆಸ್ ಅಂತ ಅನಿಸ್ತು. ಅದೇ ರೀತಿ ನಮ್ಮ ಕೇರಳ ಹಂದಿನೂ ಅಷ್ಟೇನೆ, ಅದಕ್ಕೆ ಮೇಕಪ್ ಹಾಕಿದ್ರೆ ಖಂಡಿತ ಈ ಕಣ್ಗಳನ್ನ ದಾನ ಮಾಡ್ಬೇಕು ಅಂತ ಅನಿಸ್ಬೋದು. ಯಾರಿಗಾದ್ರೂ ಆಗ್ಲಿ, ನನಗಲ್ಲ. ಯಾರೇ ಆಗ್ಲಿ ಅವ್ರ ಕಣ್ಣನ್ನು ದಾನ ಮಾಡ್ಬಿಡೋಣ, ಈ ಕಣ್ಣಲ್ಲಿ ಇನ್ನೇನೇನ್ ನೋಡ್ಬೇಕಪ್ಪ ಅಂತ ಅನ್ನಿಸ್ಬೋದು. ಮೊದ್ಲೇ ಇದನ್ನೇ ನೋಡಕ್ ಆಗ್ತಾ ಇಲ್ಲ ಅವತಾರನ, ಇನ್ನ ಆ ಅವತಾರನ ಎಲ್ಲಿಂದ ನೋಡೋಣ. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ಅವ್ರಿಗೆ ಹೋಗಿ ಹೇಳ್ಬೇಕು, ಕೇರಳ ಆಂಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಹೇಳಿದ್ರೆ ನಾವೆಲ್ಲ ಏನ್ ಮಾಡಕ್ ಆಗತ್ತೆ? ಅದು ಒಬ್ಬ ಮದ್ವೆ ಆಗಿರುವಂತಹ ವ್ಯಕ್ತಿಯನ್ನ ಪ್ರೀತಿಸೋದು ತಪ್ಪಲ್ವಾ? ನಿಮ್ಗೂ ಮದ್ವೆ ಆಗಿದೆ, ನಿಮ್ ಗಂಡನ್ಗೆ ಯಾಕೆ ದ್ರೋಹ ಮಾಡ್ತೀರಾ ಕೇರಳ ಆಂಟಿ ನೀವು? ದಿಸ್ ಇಸ್ ವೆರಿ ಬ್ಯಾಡ್, ದಟ್ ಟು ಇನ್ ದಿಸ್ ಏಜ್. ಹತ್ರ ಒಂದು 60-65 ವಯಸ್ಸು ಇರ್ಬೋದಾ? ಈ ವಯಸ್ಸಲ್ಲಿ ನಿಮ್ಗೆ ಈ ಪ್ರೀತಿ, ಪ್ರೇಮ, ವಿರಹ ಬೇಕಾ? ನನಗೆ ಹೆಂಗ್ ಅನ್ಸತ್ತೆ ಗೊತ್ತಾ ನಿಮ್ಮನ್ನ ನೋಡಿದ್ರೆ? ವಿರಹ ನೂರು ತರಹ, ಈ ತರ ಏನಾದ್ರೂ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರ್ತಾ ಇದೆಯೇನೋ ಅಂತ ಹೇಳ್ಬಿಟ್ಟು ನನಗ್ ಫೀಲ್ ಆಗ್ತಾ ಇರತ್ತೆ. ಆದ್ರೂ 2 ದಿನದಿಂದ ನಿಮ್ಮ ಈ ತಳಮಳ, ಹಾರ್ಟ್ ಬೀಟು ಇದನ್ನೆಲ್ಲ ನೋಡ್ತಾ ಇದ್ರೆ ಯಪ್ಪ, ವಾಟ್ ಎ ಕೈಂಡ್ ಅಂತ ಅನ್ನಿಸ್ತು ನನಗೆ. ಯಾವ ತರಹದ ಹಂದಿ ಇದು ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಗೋಗ್ಬಿಟ್ಟಿದೆ. ನೋಡ್ರಿ, ಬೇರೆ ಯಾರೋ ನಮ್ ತೇಜ ವಧೆ ಮಾಡ್ಬೇಕು, ನಮ್ ತೇಜ ವಧೆ ನಾವೇ ಮಾಡ್ಕೊಳ್ಳೋದ ಕೇರಳ ಆಂಟಿ? ಅಲ್ಲ ಹಂದಿ, ನಿನ್ ತೇಜ ವಧೆನ ನೀನೇ ಪರ್ಸನಲ್ ಆಗಿ ಮಾಡ್ಕೋತಾ ಇದೆಯಲ್ಲ, ಏನ್ ಹೇಳೋಣ ನಿನ್ನ ಹಣೆ ಬರಕ್ಕೆ? ಅಲ್ಲ, ನಿನ್ನ ಹೆಂಗ್ ಬಾಯ್ ಫ್ರೆಂಡ್ ಪಾಪ ನವೀನನ ಕತೆ ಏನು? ತಾಯಿ ತರ ಅಂತ ಅವನಂತಾನೆ, ನಾನು ಮಗ ತರ ಅಂತ, ಅಷ್ಟು ಚಿಕ್ಕ ಮಗ ಅಂತ ನೀನ್ ಹೇಳ್ತೀಯ. ಅಷ್ಟು ಚಿಕ್ಕ ಮಗ ಅಂದ್ರೆ 16 ವರ್ಷದ ಕೆಳಪಟ್ಟ ಮಕ್ಕಳು ಕರ್ನಾಟಕದಲ್ಲಿ ಮೊಬೈಲ್ ಬಳಸೋಂಗಿಲ್ಲ. ಕರ್ನಾಟಕ ಸರ್ಕಾರ ಆರ್ಡರ್ ಮಾಡಿದೆ ಆಂಟಿ, ನಿಮ್ಮ ಮಗುವಿಗೆ ಹೇಳಿ ಮೊಬೈಲ್ ಬಳಸಬಾರದು ಕಂದ ಅಂತ ಹೇಳಿ. ಅರ್ಥ ಆಗ್ತದ ಆಂಟಿ ನಿನಗೆ? ಕನ್ನಡ ಬರುತ್ತಲ್ಲ, ಕೇರಳ ಆದ್ರೆ ಏನು ತುಂಬಾ ಚೆನ್ನಾಗೆ ಕನ್ನಡ ಮಾತಾಡ್ತೀಯ, ಕನ್ನಡ ಚೆನ್ನಾಗಿ ಬರುತ್ತೆ ನಿನಗೆ. ಆದ್ರೆ ಮಾತಾಡೋದೆಲ್ಲ ಕೆಟ್ಟಿದೆ, ಇನ್ನ ಆಲೋಚನೆಗಳೆಲ್ಲ ಕೆಟ್ಟವು. ನೋಡು, ಇನ್ಹೇಲ್ ಎಕ್ಸೇಲ್ ಅಂತ ಹೇಳಿ ದಿನಾಗ್ಲೂ ಧ್ಯಾನ ಮಾಡು. ಹೀಗೆ ಚಿನ್ಮುದ್ರೆ ಹಾಕಿ ಧ್ಯಾನ ಮಾಡು, ನಿನಗೆ ಮೆಂಟಲಿ ಪೀಸ್ ಬರುತ್ತೆ. ಇಲ್ಲ, ಈಗಾಗ್ಲೇ ಎಲ್ರು ಮೆಂಟಲ್ ಆಗೋಗಿದ್ಯಾ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ ಕೇರಳ ಆಂಟಿ, ಅಜ್ಜಿ, ಮುದುಕಿ, ಹಳೆ ಮುದುಕಿ? ನಿನಗೆ ಪೇಂಟ್ ಎಲ್ಲ ಏಷ್ಯನ್ ಪೇಂಟ್ ಹೊಡೆದು ಅದನ್ನೇನಾದ್ರು ಟಿಂಕರಿಂಗ್ ಮಾಡಿದ್ರು ನಿನ್ನ ಬಾಯಿ ಇದೆಯಲ್ಲ, ಬಚ್ಚಿಲ್ ಬಾಯಿ, ಅದರಿಂದ ಬರೋದು ಅದೇ ಮಾತುಗಳೇ. ಯಾವುದೋ ಒಂದು ಪುಟ್ಟ ಮಗು ಬಗ್ಗೆ ಮಾತಾಡ್ತೀಯ, ತಂದೆಗೂ ಮಗಳಿಗೆ ಸಂಬಂಧ ಕಟ್ತೀಯ. ನೀನು ಹೆಂಗ್ಸ? ನೀನು ಹೆಂಗ್ಸ? ನಿಜವಾಗ್ಲೂ ತಾಯಿ ಗರ್ಭದಿಂದಾನೇ ಬಂದಿದ್ಯಾ ನೀನು ಕೇರಳ ಅಜ್ಜಿ ಮುದುಕಿ? ನನಗೇನಾದ್ರೂ ನೀನು ಆ ಥರ ಶಬ್ದಗಳನ್ನ ಮಾತಾಡಿದಿದ್ರೆ ಥೂ ಅಂತ ಉಗಿತಾ ಇದ್ದೆ. ಯಾರೋ ಒಳ್ಳೆ ವ್ಯಕ್ತಿ ಆತ, ಅದಕ್ಕೆ ನಿನ್ನನ್ನ ಚಪ್ಪಲಿ ಬಿಡೋ ಹತ್ರ ಕೂಡ ಬಿಟ್ಕೊಂಡಿಲ್ಲ. ಹಳೆ ಎಕ್ಕಡ ಬಿಡ್ತಾರಲ್ಲ ಆಚೆ ಕಡೆ, ಟಾಯ್ಲೆಟ್ ಚಪ್ಪಲಿಗಳನ್ನ ಸ್ವಲ್ಪ ದೂರ ಬಿಡ್ತೀವಿ ನಾವು, ಟಾಯ್ಲೆಟ್ ಯೂಸ್ ಮಾಡೋ ಚಪ್ಪಲ್ಸ್ನ ಹೊರಗಡೆ ಸ್ವಲ್ಪ ದೂರ ಇರ್ಲಿ ಅಪ್ಪ ಗಲೀಜು ಅಂತ. ಆ ತರ ಕೂಡ ನಿನ್ನನ್ನು ಸೇರಿಸ್ಕೊಂಡಿಲ್ಲ. ಅದಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಅಂತ ಆ ವ್ಯಕ್ತಿ ನಿನ್ನನ್ನು ಎಲ್ಲಿಡ್ಬೇಕೋ ಅಲ್ಲೇ ಇಟ್ಬಿಟ್ಟಿದ್ದಾರೆ. ದಿಸ್ ಈಸ್ ವಾಟ್ ಐ ಅಂಡರ್ಸ್ಟುಡ್ ಕೇರಳ ಹಂದಿ. ನಿನ್ನ ವಿಡಿಯೋಸ್ ಅನ್ನ ನೋಡಿ, ತಂದೆ ಮಗಳಿಗೆ ಸಂಬಂಧ ಕಟ್ತೀಯಾ ಅಂದ್ರೆ ನೀನು ಹೊಟ್ಟೆಗೆ ಅನ್ನ ತಿಂತೀಯೋ, ಅಥವಾ ನನ್ನ ಮಗ ಅಂತ ಹೇಳಿ ಒಬ್ಬನ ಜೊತೆಗೆ, ನವೀನನ್ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಯಲ್ಲ, ಅವನದ್ದೇನಾದ್ರೂ ತೀರ್ಥ ಪ್ರಸಾದ ತಿಂತೀಯೋ ನನಗೆ ಗೊತ್ತಿಲ್ಲ. ಅವನ್ ಹಾಕೋ ತೀರ್ಥ ಪ್ರಸಾದ ಬೆಳಗ್ಗೆ ಹಾಕ್ತಾನಲ್ಲ ಟಾಯ್ಲೆಟ್ ಅಲ್ಲಿ, ಅದನ್ನು ತಿನ್ಬೋದು ನೀನು. ಅದಕ್ಕೆ ಆ ಅಮೇತ್ಯದ ಬುದ್ಧಿ, ಇಡೀ ನಿನ್ನ ಮೈ, ನಿನ್ನ ತಲೆಯಿಂದ ಅಡಿಯಿಂದ ಮುಡಿಯುವವರೆಗೂ ಒಂದು ಅಮೇತ್ಯದ ರಾಶಿ ಕಂಡಾಗೆ ಕಾಣ್ತಾ ಇದೆಯಾ ನೀನು. ದರಿದ್ರ, ಅಸಹ್ಯ ಅನ್ಸತ್ತೆ.
ತಂದೆ ಮಗಳು ಅಂದ್ರೆ ಪವಿತ್ರವಾದ ಸಂಬಂಧ. ನಿನಗೂ ಒಬ್ಬ ತಂದೆ ಇರೋದಕ್ಕೆ ನೀನು ಹುಟ್ಟಿರೋದು. ಅವತ್ತೊಂದು ವಿಡಿಯೋ ಮಾಡಿ ಹಾಕಿದ್ದೆ, ಯಾರೋ ಉತ್ತರ ಕರ್ನಾಟಕದ ಯುವಕನಿಗೆ ನೀನು ಹೇಳಿದ್ದೆ ಏನಂತ, ನೀನು ನಿನ್ನ ಮನೆಯವರನ್ನು ಕೂಡ ನಗ್ನ ಮಾಡಿ ನಿಲ್ಲಿಸ್ಬಿಡ್ತೀಯ, ನೀನು ವಿಡಿಯೋ ಮಾಡ್ಬಿಡ್ತೀಯ ವ್ಯೂಸ್ಗೋಸ್ಕರ ಅಂತ. ಅಯ್ಯೋ ಕಿತ್ತೋಗಿರೋ ಹಂದಿ, ಒಂದು ಅರ್ಥ ಮಾಡ್ಕೊ, ಈ ಯುವಕರು ಏನ್ ಮಾತಾಡ್ತಾ ಇದ್ದಾರೆ, ಇವರು ಒಂದು ಹೆಣ್ಮಗಳನ್ನ ಯಾವನೋ ಒಬ್ಬ ಹಳೇ ಬೇವರ್ಸಿ, ಹಿಂಗೆ ಅನ್ಬಾರದು ಈ ಮಾತು, ಹಳೇ ಬೇವರ್ಸಿ ಹೆಣ್ಮಗಳನ್ನ ಎತ್ತಾಕೊಂಡು ಹೋಗಿ ರೇಪ್ ಮಾಡಿ 6 ಇಂಚ್ ಮಣ್ಣು ತುರುಕ್ಬಿಟ್ಟವನಲ್ಲ, ಆ ಬೇವರ್ಸಿನ ಹಿಡಿದು ಒಳಗಡೆ ಹಾಕಿ ಶಿಕ್ಷೆ ಕೊಡಿ ಅಂತ ಮಾತಾಡ್ತಾ ಇರುವಂತಹ ಮುಗ್ಧ ಯುವಕರು ಇವರು. ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ನೀನ್ ಮಾತಾಡ್ತೀಯ ಅಂದ್ರೆ, ಮತ್ತೆ ನನಗೆ ಹೆಣ್ಮಕ್ಳಿಗೆ ಅವ್ರು ಬೈದು ಬಿಟ್ರು, ಇವ್ರು ಬೇವರ್ಸಿ ಅಂತ ಬೈದು ಬಿಟ್ರು ಅಂತ ಹೇಳಿ ಬೇರೆಯವ್ರ ಬಗ್ಗೆ ಮಾತಾಡ್ತೀಯಲ್ಲ, ನಿನ್ನ ಹಂಗೆ ಹಳೆ ಬೇವರ್ಸಿ ಅಂದೆ ಮತ್ತೇನು ಇನ್ನೇನು ಅಂತಾರೆ ಹೇಳು. ನೀನು ಮುಖಕ್ಕೆ ಮುಸುಂಡಿಗೆ ನಿನ್ಗೆ ಮೇಕಪ್ ಬೇರೆ ಬೇಕಾ? ಮೇಕಪ್ ಬೇರೆ ಹಚ್ಕೋಬೇಕಾ ನೀನು ನಿನ್ನ ಯೋಗ್ಯತೆಗೆ? ಹೇಳು. ಇದೆಲ್ಲ ಮೇಕಪ್ ಹಚ್ಕೊಳ್ಳೋದಲ್ಲ, ನಿನ್ನ ಮನಸ್ಸು ಅಂತರಂಗ ಶುದ್ಧ ಇರಬೇಕು. ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲಿ, ಆಯ್ತಾ? ನೀನ್ ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳ ಬಗ್ಗೆ ಹೇಳ್ಬಿಟ್ರೆ, ಅವ್ರ ಗಂಡನ ಹೆಸರು ಹೇಳ್ಬಿಟ್ರೆ, ಅವ್ರ ಹೆಂಡತಿ ಹೆಸರು ಹೇಳ್ಬಿಟ್ರೆ, ನೀನೇನು ಸಾಧನೆ ಮಾಡಿದಂಗೆ ಖಂಡಿತ ಆಗಲ್ಲ. ಅರ್ಥ ಆಯ್ತಾ? ನಿನ್ನ ಡೀಟೇಲ್ಸ್ ಹಿಂಗೆ ತೆಗಿಬೋದು, ಹೀಗೆ ಹೇಳ್ಬೋದು ನಾನು ವಿಡಿಯೋ ಮಾಡಿ. ಅರೆ ನಿನಗೂ ನನಗೂ ತುಂಬಾ ವ್ಯತ್ಯಾಸ ಇದೆ. ನಿನ್ನ ಮನೇಲಿನೂ ಹೆಣ್ಮಕ್ಳಿದಾರೆ, ನೀವು ಹುಟ್ಟಿರೋದೇ ಬರೀ ಹೆಣ್ಮಕ್ಳು. ಒಬ್ಬ ಗಂಡು ಹುಡ್ಗ ಯಾವ್ದೋ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾನೆ ಅಂತ ನೀನೇ ಹೇಳ್ದೆ, ಎಳ್ನೀರ್ ಮಾಡ್ಕೊಂಡಿರ್ತಾನ ಪಾಪ, ಕೇರಳದಲ್ಲಿ ಇರ್ಲಿ ಬಿಡು ಹುಡ್ಗ, ಆಯ್ತಾ? ಜಾಸ್ತಿ ಎಲ್ಲ ನಿಗರಾಡ್ಬೇಡ ನೀನು. ಜಾಸ್ತಿ ಹಾರಾಡಿದ್ರೆ ನಾವು ಬಾಲ ಕಟ್ ಮಾಡ್ಬಿಡ್ತೀವಿ. ಹಂದಿಗೆ ಬಾಲ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಗುರು ಅಂತ ಹೇಳಿ ಯಾರೋ ಹೇಳಿದ್ರಪ್ಪ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ನಿನಗೂ ಮಂಗಳೂರಲ್ಲಿ ಮೂಲೆಯಲ್ಲಿ ಎಂಥದೋ ಒಂದು ಮೂಲೆ ಅಂತ ಒಂದು ಅಕ್ಕ, ಇನ್ನೊಂದು ಕೋಲೆ ಅಂತ ಇನ್ನೊಂದು ತಂಗಿ, ಎಲ್ಲ ಡೀಟೇಲ್ಸ್ ಗೊತ್ತಿದೆ. ನಿನ್ ಗಂಡ ನಿನ್ ಯಾಕೆ ಬಿಟ್ಟ, ಇನ್ನೊಂದೇ ಹೆಣ್ಮಗಳನ್ನ ಯಾಕೆ ಮದ್ವೆ ಮಾಡ್ಕೊಂಡ, ಎಲ್ಲ ಗೊತ್ತಿದೆ. ಉಡುಪಿಯಲ್ಲಿ ನಿನ್ನ ಗಂಡ ಮದ್ವೆ ಮಾಡ್ಕೊಂಡು ಖುಷಿಯಾಗಿದ್ದಾನೆ, ಆದ್ರೂ ಡೈವರ್ಸ್ ತಗೊಂಡಿದ್ಯಾ ಇಲ್ವಾ? ತಗೊಂಡಿರಲ್ಲ ನನಗೆ ಗೊತ್ತಿರೋವರೆಗೂ. ನಿನಗೆ ಅದನ್ನ ಕೊಡ್ಬೇಕು ಅಂತಾನು ಅನ್ಸಿರಲ್ಲ. ಇವಳಿಗೇನಕ್ಕೆ ಸೆಟಲ್ಮೆಂಟ್ ಮಾಡೋದು, ಹಂದಿ, ಕೇರಳ ಹಂದಿ ಅಂತ ಹೇಳ್ಬಿಟ್ಟು ಉಗಿದು ಸ್ವಲ್ಪ ಉಪ್ಪಾಕಿ ಆಚೆಗೆ ಬಿಟ್ಟಿರ್ಬೋದು ನಿನ್ನ. ಯೂಸ್ಲೆಸ್ ಫೆಲೋ. ಕಂಡೋರ್ ಮನೆ ವಿಷಯ ಮಾತಾಡ್ತೀಯ, ಮದ್ವೆ ಆಗಿರೋ ಗಂಡಸರ ಮೇಲೆ ಕಣ್ಣು ಹಾಕ್ತೀಯ. ಅಕ್ಕ, ತಂಗಿ, ಅಣ್ಣ, ತಮ್ಮ ಜೊತೆಗೆ ಹುಟ್ಟಿದ್ಯಾ ತಾನೆ? ನಿನಗೂ ಒಂದ್ ತಂದೆ ಇದ್ದ ತಾನೆ? ಅವನ್ ಬುದ್ಧಿ ಕಲ್ಸಿಲ್ವಾ ನಿನಗೆ? ನಿನ್ನ ಎತ್ತ ತಾಯಿ ನಿನಗೆ ಬುದ್ಧಿ ಕಲ್ಸಿಲ್ವಾ? ತೀರ್ಬೋಕಿ ತಕೊಂಡ್ ಬಂದು ಎಷ್ಟು ಅಂತ ಮಾತಾಡ್ತೀಯ ನೀನು ಕಂಡೋರ್ ಮನೆ ವಿಚಾರನ. ನಿಂದು ಬಿಚ್ಚಲ ಚಾಪ್ಟರ್ಸು, ಒಂದೊಂದೇ ಬಿಚ್ಚಲ ಹಲ್ಕ ತಕೊಂಡ್ ಬಂದು. ಎನಿವೇಸ್ ಫ್ರೆಂಡ್ಸ್, ಇದು ಈ ವಿಡಿಯೋ ಅವಳಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ಅವಳ ಬಾಯ್ ಫ್ರೆಂಡ್, ಯಂಗೆಸ್ಟ್ ಬಾಯ್ ಫ್ರೆಂಡ್, 15 ವರ್ಷನ 16 ವರ್ಷನ ನವೀನ, ಹಾಕೊಳ್ಳೋ ಇದನ್ನ ಕೂಡ. ಈವರೆಗೂ ಯಾರು ಕಿತ್ಕೊಂಡಿಲ್ಲ, ಕಿತ್ಕೊಂಡ್ರು ಕಡಿಮೆ ಆಗಲ್ಲ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಎಸ್, ಐ ಆಮ್ ಬ್ಯೂಟಿಫುಲ್, ಯು ಆರ್ ಅಗ್ಲಿ, ಕೇರಳ ಹಂದಿ ಅಷ್ಟೇ. ಥ್ಯಾಂಕ್ ಯು.